ಕ್ಕೆ ಸೇರಿದಂತ ಕಟ್ಟಡ ಆದರೆ ಇದೀಗ ಪಾಳು ಬಿದ್ದಿದೆ. ಸಾರ್ವಜನಿಕರ ಸೇವೆಗೆ ಉಪಯೋಗವಾಗದೇ ಇದ್ದಂತಹ ಕಟ್ಟಡ ಇದೀಗ ಅನೈತಿಕ ಚಟುವಟಿಕೆಯ ತಾಣವಾಗಿದೆ. ಇದಕ್ಕೆಲ್ಲ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯವೇ ಕಾರಣ ಅಂತಿದ್ದಾರೆ ಸ್ಥಳೀಯರು. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ತಾಲೂಕು ದಂಡಾಧಿಕಾರಿಗಳ ಕಚೇರಿ ಮತ್ತೆ ತಹಶೀಲ್ದಾರ ಕಚೇರಿ ಕೂಡ ಇಂತಹ ಕಟ್ಟಡಗಳು ಶಿಥಿಲಗೊಳ್ತಾ ಇದೆ. ಇದು ದಿವ್ಯ ನಿರ್ಲಕ್ಷ್ಯ ಅಂತ ಹೇಳ್ಬೇಕು. ಪಾಳು ಬಿದ್ದ ಹಳೆಯ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡ, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಆಕ್ರೋಶ. ಎಲ್ಲೆಂದರಲ್ಲಿ ಬಿದ್ದಿರುವ ಕಸ, ಅಲ್ಲಲ್ಲಿ ನಿಂತಿರುವ ನೀರು, ಪಾಳು ಬಿದ್ದ ಕಟ್ಟಡದಲ್ಲಿ ಬೈಕ್ ಪಾರ್ಕಿಂಗ್, ಸಿಗರೇಟ್ ಪ್ಯಾಕ್. ಇದು ಉಡುಪಿಯ ಬನ್ನಂಜೆಯಲ್ಲಿರುವ ಹಳೆಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕಂಡಂಥ ದೃಶ್ಯ. ಹಿಂದೊಮ್ಮೆ ಈ ಕಟ್ಟಡದಲ್ಲಿ ಜಿಲ್ಲಾಧಿಕಾರಿ ಕಚೇರಿ, ತಹಶೀಲ್ದಾರ್ ಕಚೇರಿ ಸೇರಿದಂತೆ ಹಲವು ಇಲಾಖೆಗಳು ಕಾರ್ಯನಿರ್ವಹಿಸುತ್ತಿದ್ವು. ಆದರೆ ಹಲವು ವರ್ಷಗಳಿಂದ ನಿರ್ವಹಣೆ ಇಲ್ಲದೆ ಈ ಕಟ್ಟಡ ಶಿಥಿಲಾವಸ್ಥೆ ತಲುಪಿದೆ. ಎತ್ತ ನೋಡಿದ್ರೂ ಮುರಿದು ಬಿದ್ದ ಗೇಟ್ಗಳು, ಹಾಳಾದ ಬಾಗಿಲು, ಕಿಟಕಿಗಳು, ಅಲ್ಲಲ್ಲಿ ಬಿರುಕು ಬಿಟ್ಟ ಗೋಡೆಗಳೇ ಕಾಣಸಿಗುತ್ತೆ. ಈ ಪಾಳು ಬಿದ್ದ ಕಟ್ಟಡವೀಗ ಅನೈತಿಕ ಚಟುವಟಿಕೆಗಳ ತಾಣವಾಗ್ತಿದೆ. ಸರ್ಕಾರದ ಆಸ್ತಿ ಹೀಗೆ ಹಾಳಾಗ್ತಿರೋದಕ್ಕೆ ಜಿಲ್ಲಾಡಳಿತ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಅಂತ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಇದೇ ಕಟ್ಟಡವನ್ನ ದುರಸ್ತಿ ಮಾಡಿ ವಿದ್ಯಾರ್ಥಿಗಳ ಹಾಸ್ಟೆಲ್ ಆಗಿ ಮಾರ್ಪಾಡು ಮಾಡಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ತಾಲೂಕು ದಂಡಾಧಿಕಾರಿಗಳ ಕಚೇರಿ ಮತ್ತೆ ತಹಶೀಲ್ದಾರ ಕಚೇರಿ ಕೂಡ ಇತ್ತು. ಇಲ್ಲಿ ಈ ಹಿಂದೆ ನಾವು ಮತದಾನ ಮಾಡುವಾಗ ನಾಮಪತ್ರ ಕೂಡ ಈ ಕಟ್ಟಡದಲ್ಲಿ ಕೂಡ ಸಲ್ಲಿಸಿದ್ದೇವೆ ನಾಯಕರ ಜೊತೆ. ಈಗಿರುವಾಗ ಇಂತಹ ಕಟ್ಟಡಗಳು ಶಿಥಿಲಗೊಳ್ತಾ ಇದೆ. ಯಾಕಂದ್ರೆ ಇದು ದಿವ್ಯ ನಿರ್ಲಕ್ಷ್ಯ ಅಂತ ಹೇಳ್ಬೇಕು. ಹಿರಿಯ ಅಧಿಕಾರಿಗಳು ಮತ್ತೆ ಇದನ್ನ ಮರುಬಳಕೆ ಮಾಡುವಲ್ಲಿ ಪ್ರಯತ್ನ ಮಾಡಲಿಲ್ಲ. ಶಾಲಾ ಕಾಲೇಜು ಮಕ್ಕಳ ಹಾಸ್ಟೆಲ್ ಇದೆ, ಅದನ್ನು ಕೂಡ ಇಲ್ಲಿಗೆ ವರ್ಗಾವಣೆ ಮಾಡಬಹುದು. ಸಣ್ಣ ನೀರಾವರಿ ಇಲಾಖೆಯ ಹೊರಗಡೆ ನಿಟ್ಟೂರು ಪ್ರದೇಶದಲ್ಲಿದೆ, ಅದನ್ನು ಕೂಡ ಇಲ್ಲಿ ವರ್ಗಾವಣೆ ಮಾಡಬಹುದು. ಸರ್ಕಾರದ ದಿವ್ಯ ನಿರ್ಲಕ್ಷ್ಯದಿಂದ ಇಂತಹ ಕಟ್ಟಡಗಳು ಹಾಳಾಗ್ತಾ ಇದೆ. ಹಿಂದೆ ಸಾರ್ವಜನಿಕರ ಸೇವೆಗಿದ್ದ ಕಟ್ಟಡ ಇಂದು ಪಾಳು ಬಿದ್ದಿದೆ. ಇನ್ನಾದ್ರೂ ಜಿಲ್ಲಾಡಳಿತ, ಸರ್ಕಾರ ಇತ್ತ ಗಮನ ಹರಿಸುತ್ತಾ ಕಾದು ನೋಡಬೇಕಿದೆ. ಗಣೇಶ್ ಸೈಬ್ರಕಟ್ಟೆ, ನ್ಯೂಸ್ 18 ಉಡುಪಿ.